ಇನ್ನು ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಆರಂಭ ಆಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ಇವತ್ತು ಬಂದಿಳಿತಾ ಇದ್ದ ಹಾಗೆ ಚೆನ್ನರಾಜ ಹಟ್ಟಿಹೊಳಿ ಅವರನ್ನ ಬರಮಾಡಿಕೊಂಡ್ರು. ಆದ್ರೆ ಅವರೊಂದು ಪೋಸ್ಟ್ ಅನ್ನ ಮಾಡ್ತಾರೆ. ಅದು ಬೇಕು ಅಂತಾನೆ ಮಾಡಿದ್ರು ಅಥವಾ ಕಣ್ತಪ್ಪಿನಿಂದ ಮಾಡಿದ್ರು ಗೊತ್ತಿಲ್ಲ. ಡಿಕೆ ಶಿವಕುಮಾರರನ್ನ ಮುಖ್ಯಮಂತ್ರಿಗಳು ಅಂತ ಸಂಬೋಧಿಸಿದ್ರು. ಇದು ಸದನದಲ್ಲೂ ಕೂಡ ಸದ್ದು ಮಾಡಿತು. ಇದೇ ಪೋಸ್ಟ್ ಪರಿಷತ್ ಸದಸ್ಯ ಚನ್ನರಾಜ್ ಹಟ್ಟಿಹೊಳಿ ಮಾಡಿದ ಇದೇ ಪೋಸ್ಟ್ ಬೆಳಗಾವಿಯಲ್ಲಿ ನಡೆಯುತ್ತಿರೋ ಕಲಾಪ ಮತ್ತು ಕಾಂಗ್ರೆಸ್ನಲ್ಲಿ ಒಂದು ಕಿಚ್ಚು ಹಬ್ಬಿಸಿತು. ಅಧಿವೇಶನಕ್ಕೆ ಅಂತ ಬೆಳಗಾವಿಗೆ ಹೋದ ಡಿಕೆಯನ್ನ ಸ್ವಾಗತಿಸೋ ಭರದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ಚನ್ನರಾಜ್ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅಂತ ಬರೆದಿದ್ರು. ಮೊದಲು ಡಿಕೆಶಿ ಸಿಎಂ ಅಂತ ಪೋಸ್ಟ್, ಆಮೇಲೆ ತಿದ್ದುಪಡಿ. ಟೈಪಿಂಗ್ ಎರರ್ ಸಾಮಾನ್ಯ ಎಂದ ಚನ್ನರಾಜ್ ಹಟ್ಟಿಹೊಳಿ. ಅದು ಒಂದು ಟೈಪಿಂಗ್ ಎರರ್ ಇಂದ ಅದಕ್ಕಷ್ಟು ಜಾಸ್ತಿ ಪ್ರಾಮುಖ್ಯತೆ ಕೊಡೋದು ಬೇಡ ಅಂತ ಸಂದರ್ಭದಲ್ಲಿ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ. ಇದು ವೈರಲ್ ಆಗಿ ಸುದ್ದಿ ಆಗ್ತಿದ್ದಂತೆ ಸಮಜಾಯಿಷಿ ನೀಡಿದ ಹಟ್ಟಿಹೊಳಿ ಸೋಷಿಯಲ್ ಮೀಡಿಯಾದಲ್ಲಿ ಟೈಪಿಂಗ್ ಎರರ್ ಸಾಮಾನ್ಯ ಅಂದಿದ್ದಾರೆ. ಇನ್ನು ಹಟ್ಟಿಹೊಳಿ ಸಹೋದರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹ್ಯಾಂಡ್ಲರ್ಗಳ ಅಚಾತುರ್ಯದಿಂದ ತಪ್ಪಾಗಿದೆ, ಟ್ವೀಟ್ ಬದಲಿಸಲಾಗಿದೆ ಅಂದ್ರು. ನೋಡಿ, ಅದು ನಾವು ಟೈಪ್ ಮಾಡಿ ಹಾಕೋದು ಇರೋದಿಲ್ಲ, ಹ್ಯಾಂಡ್ಲರ್ ಇರ್ತಾರೆ. ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಟೈಪಿಂಗ್ ಎರರು ಮಿಸ್ಟೇಕು ಸಾಮಾನ್ಯ. ನಾವು ಕೂಡಲೇ ಅವ್ರಿಗೆ ಫೋನ್ ಮಾಡಿ ಅದೊಂದು ಟೈಪಿಂಗ್ ಎರರ್ ಇದೆ, ಅದನ್ನು ಅವ್ರು ಈಗಾಗಲೇ ಸರಿ ಮಾಡಿ ರೀಪೋಸ್ಟು ಮಾಡಿದ್ದಾರೆ. ಅದು ಒಂದು ಟೈಪಿಂಗ್ ಎರರಿಂದ ಅದಕ್ಕಷ್ಟು ಜಾಸ್ತಿ ಪ್ರಾಮುಖ್ಯತೆ ಕೊಡೋದು ಬೇಡ ಅಂತ ಸಂದರ್ಭದಲ್ಲಿ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ. ನಾನು ಆದಂಥ ತಪ್ಪಿಗೆ ನಾನು ವ್ಯಥೆಯನ್ನು ವ್ಯಕ್ತಪಡಿಸ್ತೀನಿ. ಯಾಕೆ ಅಂತಂದರೆ ನಾವು ಪೋಸ್ಟ್ ಮಾಡೋದಿಲ್ಲ, ಹ್ಯಾಂಡ್ಲರ್ಸ್ ಇರ್ತಾರೆ. ಅವ್ರು ಪೋಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಅಚಾತುರ್ಯ ಆಗಿದೆ, ಅಚಾತುರ್ಯನೂ ತಪ್ಪೆ. ವಿಧಾನಸಭೆಯಲ್ಲೂ ಪ್ರತಿಧ್ವನಿಸಿದ ಹಟ್ಟಿಹೊಳಿ ಪೋಸ್ಟ್. ರಾಜ್ಯದಲ್ಲಿ ಯಾರು ಮುಖ್ಯಮಂತ್ರಿ ಅಂತ ಬೆಲ್ಲದ ಪ್ರಶ್ನೆ. ಚನ್ನರಾಜ್ ತಮ್ಮ ಟ್ವೀಟ್ಗೆ ಸಮಜಾಯಿಷಿ ಕೊಟ್ಟರು. ಇದೇ ವಿಚಾರವನ್ನ ಬಿಜೆಪಿ ಸದನದಲ್ಲಿ ಅಸ್ತ್ರದಂತೆ ಝಳಪಿಸಿತು. ಕಲಾಪ ಆರಂಭವಾಗ್ತಿದ್ದಂತೆ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದ್ ರಾಜ್ಯದಲ್ಲಿ ಸಿಎಂ ಯಾರು ಅಂತ ಪ್ರಶ್ನೆ ಮಾಡಿದ್ರು. ಆಗ ಕೆಲ ಕಾಲ ಗೊಂದಲ ಉಂಟಾಯಿತು. ಮಾನ್ಯ ಕಾಂಗ್ರೆಸ್ ಪಕ್ಷದ ನಾಯಕರಾದ ಚನ್ನರಾಜ್ ಹಟ್ಟಿಹೊಳಿ ಅವರು ಒಂದು ಟ್ವೀಟ್ ಮಾಡಿದ್ದಾರೆ. ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರನ್ನು ಉತ್ತರ ಕನ್ನಡ ಚರ್ಚೆ ಬೇಕು, ರಾಜ್ಯಕ್ಕೆ ಬೇಕು, ಉತ್ತರ ಕನ್ನಡ ಚರ್ಚೆ ಬೇಕು. ಮುಖ್ಯಮಂತ್ರಿ ರಾಜ್ಯದ ವ್ಯವಸ್ಥೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಲ್ಲ. ವಿಧಾನಸಭೆ ಕಲಾಪದಲ್ಲೂ ಕಾಂಗ್ರೆಸ್ ಪಟ್ಟದಾಟದ ಚರ್ಚೆ. ಪದೇ ಪದೇ 5 ವರ್ಷದ ಸಿಎಂ ಅಂತ ಸಿದ್ದು ಕಾಲೆಳೆದ ಅಶೋಕ್. ಚರ್ಚೆ ಕೇವಲ ಚನ್ನರಾಜ್ ಟ್ವೀಟ್ಗೆ ನಿಲ್ಲಿಲ್ಲ. ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಪಟ್ಟದಾಟದ ವಿಚಾರ ಸದ್ದು ಮಾಡಿತು. ಪವರ್ ಶೇರಿಂಗ್ ಬಗ್ಗೆ ಪ್ರಸ್ತಾಪಿಸಿದ ಅಶೋಕ್, ಮಹದೇವಪ್ಪನವರು ನಿಮ್ಮ ವ್ಯಾಪ್ತಿಗೂ ಬಂದಿದ್ದಾರೆ, ಬದಲಾವಣೆ ಆದಾಗ ಮಹದೇವಪ್ಪ ಅಲ್ಲಿ ಬರ್ತಾರಾ ಅಂತ ಅಶೋಕ್ ಕಾಲೆಳೆದ್ರು. ಅಲ್ಲದೆ ಮಾತಿಗೂ 5 ವರ್ಷ ಸಿಎಂ ಸಿದ್ದರಾಮಯ್ಯ ಅಂತ ಹೇಳಿ ಮಾತಿನಲ್ಲೇ ತಿವಿದ್ರು. ಅದು ನಾನು ಹೇಳ್ತಾರೆ, ಮಹದೇವಪ್ಪನವರು ನಿಮ್ಮ ವ್ಯಾಪ್ತಿಗೂ ಬಂದ್ಬಿಟ್ಟವ್ರೆ. ಫಸ್ಟ್ ಎಲ್ಲನ ಈ ಬದಲಾವಣೆ ಆದಾಗೆಲ್ಲ ಅಲ್ಲ ಅವ್ರು ಹೋಗ್ತಾರ, ಏನಾನ ಬರ್ತಾರ ಅಲ್ಲಿಗೆ, ನೀವೇ ಅಲ್ಲಿ ಬಂದು ಕೂತ್ಕೊಂತೀರಾ, ಇಲ್ಲ ಟ್ರೈನಿಂಗ್ ಏನಾನ ತಾಂತ ಇದ್ದೀರಾ? ಈಗ ಆಯ್ತು, ಈಗ ಚರ್ಚೆ ಆಗ್ಬೇಕಲ್ಲ, ಪ್ರಶ್ನೆ ಬೇಗ ಮುಗಿಸುವ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಮ್ಮ 5 ವರ್ಷದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರಿಗೆ ನಾನು ಹೇಳುವಂಥದ್ದು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಮ್ಮ 5 ವರ್ಷದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರಿಗೆ ನಾನು ಹೇಳುವಂಥದ್ದು. ಇನ್ನು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ವೇಳೆ ಅಶೋಕ್ ಮತ್ತೆ ಸಿದ್ದರಾಮಯ್ಯಗೆ ಕುಟುಕಿದ್ರು. ಸಿದ್ದರಾಮಯ್ಯ 5 ವರ್ಷ ಸಿಎಂ ಆಗಿ ಆಡಳಿತ ಮಾಡಿದವರು, ಈಗಲೂ 5 ವರ್ಷ ಇರ್ತಾರೆ ಅಂತ ಜನ ನಂಬಿದ್ರು. ಆದ್ರೆ ಈ ಕನಸು ಒಡೆದು ಹೋಗಿದೆ ಅಂತ ಛೇಡಿಸಿದ್ರು. ಸಿದ್ದರಾಮಯ್ಯನವರು 2013ರಲ್ಲಿ ಮುಖ್ಯಮಂತ್ರಿ ಆಗಿದ್ರು, 5 ವರ್ಷ ಪೂರ್ತಿ ಅಧಿಕಾರವನ್ನ ನೋಡಿದ್ರು. ಮತ್ತೆ ಅದೇ ರೀತಿ ಆಡಳಿತವನ್ನ ನಾವು ನೋಡ್ಬೋದು ಅಂತ ಅವರು ಭ್ರಮೆ, ಒಂದು ಕನಸು. ಈಗ ನೋಡ್ತಾ ಇರುವಂತ ಸಿದ್ದರಾಮಯ್ಯನವರು ಆ ಭ್ರಮೆ, ಕನಸು ಎಲ್ಲ ನುಚ್ಚು ನೂರಾವುದು, ಒಂಥರ ಒಡೆದ ಕನ್ನಡಿ ತರ ಆಗೋದು. ಪ್ರತಿದಿನ ರೈತರ ಸಂಕಷ್ಟಕ್ಕೆ ಏನು ಸ್ಪಂದನೆ ಮಾಡಬೇಕಾಯಿತು, ರೈತರ ಗೋಳನ್ನ ಕೇಳಬೇಕಾಯಿತು. ಇವತ್ತು ಒಂಥರ ಅರಣ್ಯ ರೋದನ.
ಅರಣ್ಯ ರೋದನ ಆಗೋಗ್ಬಿಟ್ಟಿದೆ. ಯಾರಿಗೆ ಹೇಳ್ಬೇಕು, ಯಾರು ಕೇಳಬೇಕು ಅನ್ನೋ ಪರಿಸ್ಥಿತಿ ಇವತ್ತಿಲ್ಲ. ಇನ್ನು ವಿಶ್ವಕಪ್ ಗೆದ್ದ ಕಬಡ್ಡಿ ತಂಡದ ಆಟಗಾರ್ತಿಯರಿಗೆ ಸದನದಲ್ಲಿ ಅಭಿನಂದಿಸಲಾಯಿತು. ಭಾರತದ ಮಹಿಳಾ ಕಬಡ್ಡಿ ತಂಡದಲ್ಲಿರುವ ರಾಜ್ಯದ ಧನಲಕ್ಷ್ಮಿ ಪೂಜಾರಿ, ಕೋಚ್ ತೇಜಸ್ವಿನಿ ಬಾಯಿ ಅವರಿಗೆ ಸದನದಲ್ಲಿ ಅಭಿನಂದಿಸಿದರು. ಈ ಅಭಿನಂದನಾ ಪ್ರಸ್ತಾವದ ಮೇಲೆ ಮಾತನಾಡಿದ ಆರ್ ಅಶೋಕ್, ಅಲ್ಲೂ ಕೂಡ ಸಿಎಂ ಕಾಲೆಳೆದ್ರು. ಸಿದ್ದರಾಮಯ್ಯ ಕೂಡ ಕಬಡ್ಡಿ ಆಟಗಾರರು, ಕಬಡ್ಡಿಯಿಂದಲೇ ಪೆಟ್ಟು ತಿಂದಿದ್ರು, ಈಗ ಮತ್ತೆ ಕಬಡ್ಡಿ ಶುರುವಾಗಿದೆ ಅಂತ ಕುಟುಕಿದ್ರು. ಮುಖ್ಯಮಂತ್ರಿಗಳು ಕೂಡ ಅವರು ಕಬಡ್ಡಿ ಆಡ್ತಾ ಇದ್ರು ಹಿಂದೆ. ಪಾಪ ಏಟು ಬಿದ್ದಿದ್ದು ಕಬಡ್ಡಿಯಲ್ಲೇ, ಪಾಪ ಏಟು ಬಿದ್ದಿದ್ದು ಅದರಲ್ಲೇ ಅಹಿಂದ ಸಮಾವೇಶ ಎಲ್ಲ ಮಾಡ್ಬಿಟ್ಟು ಕಬಡ್ಡಿ ಏಟು ಬಿಟ್ಟಿದ್ರಲ್ಲೇ ಪಾಪ ಮಾಡಿದ್ರು. ಈಗ ಮತ್ತೆ ಕಬಡ್ಡಿ ಶುರುವಾಗಿದೆ, ಏನಾಗಬೇಕೋ ಗೊತ್ತಿಲ್ಲ ಅದು. ಇದಿಷ್ಟೇ ಅಲ್ಲದೆ ಸದನದಲ್ಲಿ ಹಾಸನ ಜಿಲ್ಲೆಯ ಕ್ರಿಕೆಟ್, ಕಬಡ್ಡಿ ಹಾಗೂ ಆನ್ಲೈನ್ ಬೆಟ್ಟಿಂಗ್ ಬಗ್ಗೆ ಸಕಲೇಶಪುರ ಶಾಸಕ ಸಿಮೆಂಟ್ ಮಂಜು ಪ್ರಸ್ತಾಪಿಸಿದರು. ಗೃಹ ಸಚಿವರ ಉತ್ತರದ ಬಳಿಕ ಶಾಸಕ ಸುನಿಲ್ ಕುಮಾರ್ ಮಧ್ಯಪ್ರವೇಶಿಸಿ ಇತ್ತೀಚೆಗೆ ಮುಂದಿನ ಸಿಎಂ ಯಾರು ಅನ್ನೋ ಬೆಟ್ಟಿಂಗ್ ಕೂಡ ಜೋರಾಗಿದೆ ಅಂತ ವ್ಯಂಗ್ಯವಾಡಿದ್ರು. ಆದ್ರೆ ಇತ್ತೀಚೆಗೆ ಮುಂದಿನ ತಿಂಗಳು ಯಾರು ಮುಖ್ಯಮಂತ್ರಿ ಆಗ್ತಾರೆ ಎನ್ನುವಂತ ಬೆಟ್ಟಿಂಗು ಕೂಡ ಜೋರ ನಡೀತಾ ಇದೆ. ಇದ್ರ ಬಗ್ಗೆ ಏನಾದ್ರು ಸರ್ಕಾರ ತಗೊಂಡಿದ್ಯಾ ಅಂತ ಏನು ಈಗ ಅವ್ರು ಹೇಳಿರೋದು ಸರಿ ಇದೆ, ಅವ್ರು ಹೇಳಿರೋ ಬಗ್ಗೆ ಭಿನ್ನಾಭಿಪ್ರಾಯ ಇಲ್ಲ. ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು ಶಾಸಕರ ಒಂದು ಬೆಟ್ಟಿಂಗು, ಇವೆಲ್ಲವೂ ಕೂಡ ನಡೀತಾ ಇದೆ. ತಗೊಳ್ಬೇಕಲ್ಲ, ಇದಕ್ಕೊಂದು ಏನಾದ್ರು ಪರಿಹಾರ ಬೇಕಲ್ಲ. ಪರಿಹಾರ ಸಿಗ್ತದೆ ಈಗ. ಸುನೀಲ್, ಕಿರಣ್ ಜೊತೆ ಸಹದೇವ್ ಮಾನೆ, ಟಿವಿ9 ಬೆಳಗಾವಿ.